ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಇವಾಗ ನಾನು ಪಾಲಕ್ ಸೊಪ್ಪಿನ ಕರ್ಕಲಿ ಮಾಡ್ತಾ ಇದ್ದೀನಿ. ಪಟ್ಟಂತ ಈ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನಂತರ ತಣ್ಣಗಾದ್ಮೇಲೆ ಅದ್ರ ಜೊತೆಗೆ ಒಂಚೂರು ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ನಂತರ ಒಂದು ಬೆಳ್ಳುಳ್ಳಿ ಒಗ್ಗರಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇನೆ. ತುಂಬ ರುಚಿಯಾಗಿರುತ್ತೆ. ಹೆಚ್ಚಿನದಾಗಿ ಕೆಸುವಿನ ಸೊಪ್ಪಿಂದ ನಮ್ಮ ಕಡೆ ಕರ್ಕಲಿ ಮಾಡ್ತಾರೆ. ಅನಗಂಗೆ ಹೋಮ್ ಮೇಡ್ ಲಾಲಿಪಾಪ್ ಕೂಡ ಮಾಡಿ ಕೊಟ್ಟಿದ್ದಾಯಿತು. ಒಂದು ಫೋರ್ಕ್ಗೆ ಈ ಥರ ಅಂಜೂರನ ಚುಚ್ಚಿ ಕೊಟ್ಟರೆ ಅವಳು ಅದನ್ನು ನೆಕ್ತಾ ತಿಂತಾ ಇರ್ತಾಳೆ. ಹೆಲ್ದಿನೂ ಆಯಿತು, ಅವಳಿಗೂ ಕೂಡ ಖುಷಿ ಆಗುತ್ತೆ. ಸೊ ಆ ಥರ ಮಾಡಿಕೊಟ್ವಿ. ಸೊ ಇದನ್ನು ಇವಾಗ ರುಬ್ಕೊಂಡ್ಬಿಡ್ತೀನಿ. ಹಾಗೆ ಈಗೊಂದು ಒಗ್ಗರಣೆ ಅಷ್ಟೇ, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಆಯಿತು, ಕರ್ಕಲಿ ರೆಡಿ. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಒಂದು ವಿಷಯವನ್ನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೋಬೇಕು. ಹಿಂದಿನ ವಿಡಿಯೋಕ್ಕೆ ಒಬ್ಬರು ವ್ಯೂವರ್ ನನಗೆ ಸಜೆಷನ್ ಕೊಟ್ಟಿದ್ದರು. ಹೋದ ವರ್ಷ ನೀವು ವೆಯ್ಟ್ ಲಾಸ್ ಬಗ್ಗೆನೇ ಹೆಚ್ಚಿಗೆ ವಿಡಿಯೋ ಮಾಡ್ತಾಯಿದ್ರಿ, ಈ ವರ್ಷ ಬರೀ ಧ್ಯಾನ, ಆಧ್ಯಾತ್ಮ, ಧನ್ಯತಾ ಭಾವ ಅಂತ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀರಾ. ಈ ಥರ ವಿಚಾರಗಳು ಜನರಿಗೆ ಹೆಚ್ಚು ರೀಚ್ ಆಗೋದಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ ನನಗೆ ಸಜೆಷನ್ ಕೊಟ್ಟಿದ್ದರು. ಸೊ ಖಂಡಿತವಾಗ್ಲೂ ಅವ್ರು ಹೇಳಿದ್ರು ರಿಯಾಲಿಟಿ. ನನಗೆ ಅದನ್ನು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಸ್ವಲ್ಪ ಒಂದು 2-3 ಕಪ್ ಆಗುವಷ್ಟು ಅಕ್ಕಿ, ಹಾಗೆ 1.5 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಒಣಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಎಡವಟ್ಟು ಕೂಡ ಮಾಡ್ಕೊಂಡಿದ್ದೀನಿ ಈ ಥರ ಹಿಟ್ಟು ಮಾಡೋಕ್ಕೆ ಹೋಗಿ. ಸೊ ಅದು ಚಕ್ಲಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಮಾಡ್ತಾ ಈ ವಿಚಾರನ ನಾನು ಕಂಟಿನ್ಯೂ ಮಾಡ್ತೀನಿ. ಅದೇ ಆಗಲೇ ಹೇಳಿರೋ ಹಾಗೆ ಹೋದ ವರ್ಷ ಎಲ್ಲ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಆಯಿತು, ಈ ವರ್ಷ ಅಧ್ಯಾತ್ಮದ ಬಗ್ಗೆ ಹೇಳ್ತಾ ಇದ್ದೀರಾ ಅನ್ನೋದು. ಸೊ ನಾನು ಒಂದೇ ಒಂದು ಪಾಯಿಂಟಲ್ಲಿ ಮುಗಿಸ್ತೀನಿ. ಏನಂದರೆ, ನಾನು ಈ ಕೊಟ್ಟಿರುವಂಥ ವಿಚಾರ ಎರಡೂ ಕೂಡ ಪಾಸಿಟಿವ್ ಆಗಿದೆ, ಯಾವುದೇ ನೆಗೆಟಿವ್ ವಿಚಾರಗಳಲ್ಲ. ಇದನ್ನು ಕೇಳಿಸ್ಕೊಂಡವರಿಗೂ ಕೂಡ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ. ಸಪೋಸ್ ಒಂದು ವೇಳೆ ನಾನು ನನ್ನ ಪರ್ಸ್ನಲ್ ವಿಚಾರಗಳನ್ನು, ಬೇಜಾರಲ್ಲಿರೋದು, ಅದು ಇದು ಏನೋ ಆಯಿತು, ಹಾಗಾಯಿತು ಹಿಂಗಾಯಿತು ಅನ್ನೋದನ್ನು ಹಂಚ್ಕೊಂಡ್ರೆ ಅದು ನೆಗೆಟಿವ್ ಆಗಿ, ಅಂದರೆ ಆ ಕ್ಷಣಕ್ಕಾದರೂ ಕೇಳಿಸ್ಕೊಂಡಾಗ ಅಯ್ಯೋ ಏನು ಗೋಳಪ್ಪ ಅನ್ನೋ ಒಂದು ನಮ್ಮದೇ ಒಂದು ಸಾಕಷ್ಟು ಇರುತ್ತೆ, ಅದರಲ್ಲಿ ಇದು ಬೇರೆ ಅನ್ನೋ ಥರದ್ದೊಂದು ಯೋಚನೆ ಬರುತ್ತೆ. ಆ ಥರದ್ದೇನೂ ನಾನು ಕೊಟ್ಟಿಲ್ಲ ಅನ್ನೋದು ನನಗೆ ಸಮಾಧಾನ ಇದೆ. ಇನ್ನು ವ್ಯೂಸು ಕಡಿಮೆ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ರಿಯಾಲಿಟಿನೇ. ಯಾಕಂದರೆ ಒಳ್ಳೆ ವಿಷಯಗಳೇನಿರುತ್ತೆ ಅದಷ್ಟು ಬೇಗ ಅಟ್ರ್ಯಾಕ್ಟ್ ಆಗೋದಿಲ್ಲ, ಅದು ಎಲ್ರಿಗೂ ಗೊತ್ತೇ ಇದೆ. ಸೊ 5 ವರ್ಷದಿಂದ ನಾನು ವ್ಲಾಗ್ ಚಾನಲ್ ಮಾಡಿಕೊಂಡು, ಅಂದರೆ ವ್ಲಾಗ್ಸ್ ಮಾಡ್ತಾ ಬಂದಿರೋದ್ರಿಂದ ಯಾವ ಥರ ಟೈಟಲ್ಲು, ಯಾವ ಥರ ವಿಚಾರಗಳು ಬೇಗ ವೈರಲ್ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿದೆ. ಸೊ ದುಡ್ಡು ಸಿಗುತ್ತೆ ಅಂದ ಮಾತ್ರಕ್ಕೆ ನನಗೆ ಆ ಥರ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿರಲಿ, ಪಾಸಿಟಿವ್ ಕಂಟೆಂಟೇ ಇರಲಿ ಅನ್ನೋದು ನನ್ನ ಒಂದು ಯೋಚನೆ ಆಗಿತ್ತು. ನಾನು ಒಂದು ವಿಚಾರದಲ್ಲಂತೂ ಸಕ್ಸಸ್ ಕಂಡಿದ್ದೀನಿ ವೆಯ್ಟ್ ಲಾಸಲ್ಲಿ. ನೀವೇ 1 ವರ್ಷದಿಂದ ನೋಡಿರ್ಬೋದು, ಅದು ಒಂದೇ ದಿನಕ್ಕೆ ಆಗುವಂಥದ್ದಾಗಿರಲಿಲ್ಲ. ಅಷ್ಟು ದಿನ ಪ್ರಯತ್ನ ಮಾಡಿದ್ದಕ್ಕೆ ಸಕ್ಸಸ್ ಸಿಕ್ತು. ಸೊ ಮತ್ತೊಂದು ವಿಚಾರದಲ್ಲೂ ದೇವರು ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲೂ ನಾನು ಸ್ವಲ್ಪ ಆಧ್ಯಾತ್ಮ ಧ್ಯಾನದಲ್ಲೂ ಕೂಡ ಏನೋ ಒಂಚೂರು ತಿಳ್ಕೊಬಹುದು ದೇವ್ರ ದಯೆ ಇದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇಷ್ಟು ವಿಷಯ ಹೇಳೋಣ ಅಂತ ಅನ್ನಿಸ್ತು. ನನ್ನ ಪರ್ಸ್ನಲ್ ವಿಚಾರಗಳು ಸಾಕಷ್ಟು ಇರುತ್ತೆ, ಯಾರ ಜೀವನದಲ್ಲಿ ಏರುಪೇರುಗಳು ಇರೋದಿಲ್ಲ. ನಮ್ಮ ವ್ಲಾಗ್ಸ್ ಎಲ್ಲ ಹೇಗೆ ಅಂದರೆ ಇದೊಂದು ಹೈಲೈಟ್ಸ್ ಅಷ್ಟೇ. ಹಾಗಾಗಿ ಯಾರು ಕೂಡ ಭ್ರಮೆಯಲ್ಲಿರೋದು ಬೇಡ, ಎಲ್ಲರೂ ಖುಷಿಯಾಗಿದ್ದಾರೆ, ಇವರೆಲ್ಲ ಹಾಯಾಗಿದ್ದಾರೆ ಅಂತ. ಅಂದರೆ ಕೆಲವೊಬ್ಬರು ತುಂಬ ರಿಚ್ ಆಗಿರ್ತಾರೆ, ಆದರೆ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಸಾಕಷ್ಟು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟಿದ್ರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ಕೊರಗು, ಹಾಗಾಗಿ ಹೇಳೋದು ಎಲ್ರಿಗೂ ಕೂಡ ಏನೋ ಒಂದು ಇದ್ದೇ ಇರುತ್ತೆ ಅಂತ. ಸೊ ಹಾಗಾಗಿ ಎಲ್ಲರ ಜೀವನದಲ್ಲೂ, ನಮ್ಮ ಜೀವನದಲ್ಲೂ ಕೂಡ ಏರುಪೇರುಗಳಿದೆ. ಆದರೆ ನಾವು ಒಂದು ಹೈಲೈಟ್ಸು, ಅಂದರೆ ಏನು ಖುಷಿಯಾಗಿರ್ತೀವಿ, ಒಬ್ಬರನ್ನ ಮಾತಾಡಿಸುವಾಗ ಅವರ ಪಾಸಿಟಿವ್ ವಿಚಾರಗಳಷ್ಟೇ ಶೇರ್ ಮಾಡುವಂಥದ್ದು. ಸೊ ಆ ಥರ ಮಾಡಿರೋದ್ರಿಂದ ಜನರ ಮನಸ್ಸಲ್ಲಿ ಇವರದ್ದೆಲ್ಲ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ಎಲ್ಲನೂ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ನಮಗೊಂದೇ ಹೀಗೆ ವಿಚಾರಗಳೆಲ್ಲ ಬರುತ್ತೆ. ಆ ಥರ ಭ್ರಮೆ ಬೇಡ. ಎಲ್ಲರ ಜೀವನದಲ್ಲೂ ಎಲ್ಲ ಏರುಪೇರುಗಳು ಇದ್ದೇ ಇರುತ್ತೆ, ಅದನ್ನು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳುವಾಗ ಯಾರೇ ಇರ್ಬೋದು ಕಂಟೆಂಟ್ ಕ್ರಿಯೇಟರ್ಸ್, ಆದಷ್ಟು ಪಾಸಿಟಿವ್ ಆಗಿ ವಿಚಾರಗಳನ್ನು, ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ ಅನ್ನೋದನ್ನೇ ತೋರಿಸ್ತಾರೆ. ಯಾಕಂದರೆ ಬೇರೆಯವ್ರಿಗೂ ಕೂಡ ಅದೊಂದು ಪಾಸಿಟಿವ್ ಆಗಿ ಹೋಗುತ್ತೆ. ಹಾಗೆ ಎಲ್ಲರ ಜೊತೆ ವಿಡಿಯೋ ಮಾಡುವಾಗಲೂ ಕೂಡ ಅವರು ನಮ್ಮ ಜೊತೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅನ್ನೋವಂಥ ವಿಚಾರಗಳನ್ನು ಮಾತ್ರ ಶೇರ್ ಮಾಡ್ತಾರೆ. ಹಾಗಂತ ಎಲ್ಲನೂ ಇರುತ್ತಲ್ವ, ಸಿಹಿ ಕಹಿ ಅದು ಎಲ್ಲನೂ ಇರುತ್ತೆ. ಆ ಕಹಿ ವಿಚಾರವನ್ನು ಶೇರ್ ಮಾಡದೆ ಸಿಹಿಯಾಗಿ, ಅಂದರೆ ಒಳ್ಳೆಯ ವಿಚಾರವನ್ನು ಶೇರ್ ಮಾಡ್ತಾರೆ.
ಸೊ ಕೆಲವೊಬ್ಬರು ಆ ಥರ ಭ್ರಮೆ ಅಂದ್ಕೊಂಡ್ಬಿಡ್ತಾರೆ. ಭ್ರಮೆಯನ್ನು ತೋರಿಸೋದು ಕೂಡ ತಪ್ಪೇನೆ. ಹಾಗಾಗಿ ಹೇಳಿದೆ, ವ್ಲಾಗ್ಸ್ ಅನ್ನೋದು ನಮ್ಮ ಜೀವನದ ಹೈಲೈಟ್ಸ್, ಅಂದರೆ ನ್ಯೂಸಲ್ಲಿ ಮುಖ್ಯಾಂಶಗಳು ಅಂತ ಹೇಳ್ತಾರಲ್ಲ, ಮುಖ್ಯಾಂಶದಲ್ಲಿ ಖುಷಿಯ ವಿಚಾರಗಳು ಬರುತ್ತೆ ಅಷ್ಟೇ. ಸೊ ಚಕ್ಲಿನ ಸುತ್ತಿ ಈ ಥರ ಚೀ ಅಂತ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಸೊ ಒಂದು ಹನಿ ಚೆನ್ನಾಗಿ ಬಂತು, ಒಂದು ಸ್ವಲ್ಪ ಕಟ್ಟಾಯಿತು, ಎಲ್ಲ ಒಂಥರ ಮಿಕ್ಸ್ ಆಗಿದೆ, ಅಷ್ಟೊಂದು ಚೆನ್ನಾಗಾಗಿಲ್ಲ. ಈ ಸಲ ಎಡವಟ್ಟು ಆಗಿದೆ. ಸೊ ಹೀಗೆ ಚಕ್ಲಿ ಎಲ್ಲ ಮಾಡಿಕೊಂಡೆ, ರುಚಿ ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್, ನಾನು ಚಕ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಚಕ್ಲಿ ನಾನು ಅಂದ್ಕೊಂಡಿರೋ ಥರ ಚೆನ್ನಾಗಿ ಬರಲಿಲ್ಲ, ಕಟ್ಟಾಗ್ತಾ ಇದೆ. ಸೊ ಸುಮಾರಷ್ಟು ಪಾಠ ಕಲಿತೆ ಇವತ್ತು. ಒಂದು ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡಬೇಕಿತ್ತು, ಸ್ವಲ್ಪ ಬೆಣ್ಣೆ ಜಾಸ್ತಿ ಆಯಿತು ನಾನು ಹಾಕಿದ್ದು ಅಂತ ಅನಿಸ್ತು, ಅದಕ್ಕೆ ಈ ಥರ ಕಟ್ಟಾಗ್ತಾ ಇದೆ. ಹಾಗೆ ಸ್ವಲ್ಪನೇ ಮಾಡಬೇಕಿತ್ತು. ನಾನು ಮಾಡುವಾಗ ಒಟ್ಟಿಗೆ ಮಾಡಿಬಿಡೋಣ, ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹಿಟ್ಟೆಲ್ಲ ಹಾಕಿ ಕಲಿಸ್ಬಿಟ್ಟೆ. ಈ ಕಡೆ ಕರೆಕ್ಟಾಗಿ ಚಕ್ಲಿನೂ ಮಾಡೋಕ್ಕಾಗ್ತಿಲ್ಲ, ಆ ಕಡೆ ವೇಸ್ಟು ಮಾಡೋಕ್ಕಾಗಲ್ಲ ಅನ್ನೋ ಥರ ಆಯಿತು ಇವಾಗ. ಸೊ ಅದು ಚಕ್ಲಿ ಬರ್ತಾ ಇದೆ, ಗರ್ಗರಿಯಾಗಿನೇ ಬರ್ತಾ ಇದೆ, ಬಟ್ ಕಟ್ಟಾಗಿ ಒಂಥರ ಮುರುಕ್ಲು ಮಾಡ್ತಾರಲ್ಲ, ಬೆಣ್ಣೆ ಮುರುಕ್ಲು ಅಂತ, ಆ ಥರ ಆಗ್ತಾ ಇದೆ ಅದು. ಕೆಲವೊಂದು ಚೆನ್ನಾಗಿ ಈ ಥರ ಆಗುತ್ತೆ, ಬಟ್ ಎಣ್ಣೆಲಿ ಹಾಕಿದ ತಕ್ಷಣ ಕಟ್ಟಾಗ್ಬಿಡುತ್ತೆ, ಆ ಥರ ಆಗ್ತಾ ಇದೆ. ಸೊ ಫಸ್ಟ್ ನಾನು ಯಾವಾಗ್ಲೂ ತಪ್ಪು ಮಾಡೋದೇನಂದ್ರೆ ಮೆಜರ್ಮೆಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ತೀನಿ, ಮತ್ತೊಂದೇನು ಅಂದ್ರೆ ಜಾಸ್ತಿ ಮಾಡ್ಬಿಡ್ತೀನಿ, ಒಟ್ಟಿಗೆ ಮಾಡ್ಬಿಡೋಣ ಅಂತ. ಸೊ ಈ ತಪ್ಪನ್ನ ನೆಕ್ಸ್ಟ್ ಟೈಮ್ ಖಂಡಿತ ಮಾಡಬಾರ್ದು. ಎಲ್ಲ ಸಲನೂ ಹಾಗೆ ಅಂದ್ಕೊಳ್ತಾ ಇದ್ದೆ, ಬಟ್ ಇನ್ಮೇಲೆ ಕರೆಕ್ಟಾಗಿ ಈ ತಪ್ಪನ್ನ ತಿದ್ಕೊಂಡು ಮುಂದೊಂದ್ಸಲ ಜಾಸ್ತಿ ಒಟ್ಟಿಗೆ ಮಾಡಕ್ ಹೋಗಲ್ಲ, ಮೆಜರ್ಮೆಂಟ್ ಅನ್ನ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ತೀನಿ. ಸೊ ಹೆಂಗೋ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿದೆ, ಅದು ಈ ತರ ಆಯ್ತು. ಸೊ ರುಚಿ ಎಲ್ಲ ಸಖತ್ತಾಗಿದೆ, ರುಚಿಗೆ ಏನು ಕೊರತೆ ಇಲ್ಲ, ಆದ್ರೆ ಪೂರ್ತಿ ಆಗ್ತಾನೆ ಇಲ್ಲ, ಕಟ್ ಆಗ್ತಾ ಇದೆ ಬೇಗ. ರುಚಿ ಚೆನ್ನಾಗಿದೆ, ಅಂದ್ರೆ ಉದ್ದಿನ ಬೇಳೆ ಹಾಕಿರೋದ್ರಿಂದ ಘಮ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಅಕ್ಕಿ ಹಿಟ್ಟು, ರೆಡಿಮೇಡ್ ಅಕ್ಕಿ ಹಿಟ್ಟು ಇರುತ್ತಲ್ಲ ಅದ್ರಲ್ಲೇ ಮಾಡ್ತಾ ಇದ್ದೆ. ಈ ಸಲ ಸ್ವಲ್ಪ ಮನೆ ಅಕ್ಕಿಯಿಂದಾನೇ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದು. ಅದು ಕರೆಕ್ಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ನಂದೆಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಸೊ ತಪ್ಪು ಮಾಡಿ ನಂತರ ಮತ್ತೊಂದ್ಸಲ ಪ್ರಯತ್ನ ಮಾಡಿ ಕಲ್ತ್ರೇನೆ ಬರುತ್ತೆ ಅಲ್ವಾ, ಮೊದಲೇ ಎಲ್ರಿಗೂ ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಚಕ್ಲಿ ಲಾಸ್ಟ್ ಟೈಮ್ ಎಲ್ಲ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೆ, ಅದೇ ಮೆಥಡ್ ಬೇರೆ ತರ ಇತ್ತು ಅಷ್ಟೇ, ರೆಡಿಮೇಡ್ ಅಕ್ಕಿ ಹಿಟ್ಟಿಂದ ಮಾಡಿದ್ದಾಗಿತ್ತು. ಇದು ಮನೆಯಲ್ಲೇ ಮಾಡಿದ್ದು ಅಕ್ಕಿ ಹಿಟ್ಟು. ಮತ್ತೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ, ಬೆಣ್ಣೆ ಅಷ್ಟೊಂದು ಹಾಕ್ತಾ ಇರ್ಲಿಲ್ಲ ನಾನು. ಈ ಬೆಣ್ಣೆ ಮುರುಕ್ಲು, ಬೆಣ್ಣೆ ಹಾಕಿದ್ರೆ ರುಚಿ ಆಗ್ಬಹುದು ಅಂತ ಹೇಳಿ ಹಾಕಿದೆ. ಮಗ ಯಾರೋ ಬರ್ತಾ ಇದಾರೆ ಇಲ್ಲಿ, ಯಾರವರು? ಚಕ್ಲಿ ತಿನ್ನಕ್ಕೆ? ಸಾಕ್ ಮಗ ಚಕ್ಲಿ. ಯಾರಿವರು? ನಿದ್ದೆ ಮಾಡಿ ಜಸ್ಟ್ ಎದ್ದಿದ್ದಾರೆ. ನನಗ ರುಬ್ಬಿ ಮರಿ ನೀವು ಹೊರಗೋಗು ಅಪ್ಪನ ಜೊತೆಗೂ. ಓಕೆ, ನಾನು ಚಕ್ಲಿ ಫಿನಿಶ್ ಮಾಡಿ ಬರ್ತೇನೆ. ಓಕೆ ಓಕೆನಾ? ಅಲ್ಲೇನು ಎಣ್ಣೆ ಹಿಟ್ಟು ಎಷ್ಟು ಆಯಿಲ್ ಚೆನ್ನಾಗಿ ಚಕ್ಲಿ ಅಲ್ಲ ಇದು, ಬೆಣ್ಣೆ ಮುರುಕ್ಲು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದ. ನಮಸ್ಕಾರ, ಬಾಯ್.